ನಮಸ್ಕಾರ ಎಲ್ರಿಗೂ ಕೂಡ ಅಂತೂ ಇಂತೂ ಎಸ್.ಡಿ.ಎ ಹಾಗೂ ಎಫ್.ಡಿ.ಎ ಕಾಲ್ ಫಾರ್ಮ್ ಆಗೇ ಬಿಡ್ತು. ಕರ್ನಾಟಕ ಸರ್ಕಾರ ಮುಖಾಂತರ ಕೆ.ಇ.ಎ ಓಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮುಖಾಂತರ ಎಫ್.ಡಿ.ಎ ಮತ್ತು ಎಸ್.ಡಿ.ಎ ಒಂದು ಪರೀಕ್ಷೆಯನ್ನು ನಡೆಸಿಬಿಟ್ಟು ನಿಮಗೆ ಜಾಬನ್ನು ಕೊಡ್ತಾರೆ. ಸೊ ವಿದ್ಯಾರ್ಥಿಗಳ ಇಲ್ಲಿ ಏನಂದರೆ ನೀವು ಏನಾದರೂ ಡಿಗ್ರಿ ಮಾಡಿದ್ರೆ ನೀವೇನು ಮಾಡ್ಬೋದು ಅಂದರೆ ಎಫ್.ಡಿ.ಎಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ ಕೇಸ್ ನೀವು ಬರೀ ದ್ವಿತೀಯ PUC ಪಾಸ್ ಮಾಡಿದ್ರೆ ಸೊ ನೀವೇನು ಮಾಡ್ಬೋದು ಅಂದರೆ ಎಸ್.ಡಿ.ಎ ಎಕ್ಸಾಮಿನೇಷನ್ಗೆ ನೀವು ಟ್ರೈ ಮಾಡ್ಬೋದು. ಓಕೆ, ಸೊ ವೇತನ ಶ್ರೇಣಿ ಬಂದುಬಿಟ್ಟು 44,000 ಚಾಲು ಆಗುತ್ತೆ. ಯಾವುದು ಎಫ್.ಡಿ.ಎದು. ಆಮೇಲೆ ದ್ವಿತೀಯ ದರ್ಜೆ ಸಹಾಯಕದವ್ರಿಗೆ ಅಂದರೆ ಎಸ್.ಡಿ.ಎದವ್ರಿಗೆ 34,000 ಚಾಲು ಆಗುತ್ತೆ. ಓಕೆ, ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಬಂದ್ಬಿಟ್ಟು 6 ಇದ್ದಾವೆ. 2 ನಿಮ್ಗೆ ಏನಪ್ಪ ಅಂದರೆ ಎಫ್.ಡಿ ಇರುತ್ತೆ, 4 ಎಸ್.ಡಿ ಇರುತ್ತೆ. ಸೊ ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೆ ಶೈಕ್ಷಣಿಕ ಒಂದು ಏನಂದರೆ ವಿದ್ಯಾರ್ಹತೆ ಕೂಡ ಕೊಟ್ಟಿದ್ದಾರೆ. ಓಕೆ, ಅದೇ ರೀತಿಯಾಗಿ ನಿಮ್ಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸರ್ ನೀವೇ ನಮಗೆ ಅರ್ಜಿ ಹಾಕಿ ಕೊಟ್ಬಿಡಿ ಅಂತಂದರೆ 100% ಅರ್ಜಿ ನಿಮಗೆ ಹಾಕಿ ಕೊಡ್ತೀವಿ. ಓಕೆ, ಮತ್ತು ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಹೈಕೋರ್ಟು ಮೈಸೂರು ಮತ್ತು ಹೈಕೋರ್ಟು ಬೆಂಗಳೂರ್ದು ಒಂದು ಏನಪ್ಪ ಅಂದರೆ ಪ್ಯೂನ್ ಅರ್ಜಿ ಕೇಳಿದ್ರು. ಇವಾಗ ಆಲ್ರೆಡಿ ವಿದ್ಯಾರ್ಥಿಗಳು ಇವತ್ತೇ ಲಾಸ್ಟ್ ಡೇಟ್ ಇದೆ ಹೈಕೋರ್ಟ್ ಬೆಂಗಳೂರ್ದು ಅರ್ಜಿ ಸಲ್ಲಿಸಲಿಕ್ಕೆ 21ನೇ ತಾರೀಕು ಅಂದರೆ ಇವತ್ತೇ. ಅದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆಯಲ್ಲ ಸೊ ನನಗೆ ಮೆಸೇಜ್ ಮಾಡಿ ಇವತ್ತು ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಯಾಕಂದರೆ ಕೊನೆಯ ದಿನಾಂಕ ಹೈಕೋರ್ಟ್ ಮೈಸೂರಿಗೆ ಬರೀ 10th ಪಾಸ್ ಮಾಡಿದ್ರೆ ಸಾಕು, ಆಯಿತಾ. ಸೊ ಕಮಿಂಗ್ ಬ್ಯಾಕ್ ಟು ಎಸ್.ಡಿ.ಎ ಮತ್ತು ಎಫ್.ಡಿ.ಎದು. ಸೊ ನಿಮಗೆ ಇಲ್ಲಿ ಒಂದು ಏನಪ್ಪ ಅಂದರೆ ನಿಮಗೆ ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ಇಯರ್ಸು, ನೀವೇನಾದರೂ 2A 2B ಅಥವಾ 3B ಅಥವಾ 3A ಆಗಿದ್ದರೆ 43 ವರ್ಷ. ಅದೇ ರೀತಿಯಾಗಿ SC ST ಓಕೆ ಒಂದು ಮತ್ತು ಕ್ಯಾಟಗರಿ 1 ವಿದ್ಯಾರ್ಥಿಗಳಾಗಿದ್ದರೆ 45 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಮತ್ತು ವಿದ್ಯಾರ್ಥಿಗಳು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಆನ್ಲೈನ್ ಅರ್ಜಿ ಚಾಲೂ ಆಗಲಿಕ್ಕೆ 20ನೇ ತಾರೀಕು ಮೇ ಕೊಟ್ಟಿದ್ದಾರೆ. ಅಂದರೆ ಆಲ್ರೆಡಿ ಇವತ್ತು ಚಾಲೂ ಆಗಿದೆ, ಆಗೇ ಬಿಟ್ಟಿದೆ, ನಿನ್ನೆ ಚಾಲೂ ಆಗಿದೆ. ಸೊ ಅದಕ್ಕೆ ನಿಮ್ಗೆ ಯಾರು ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ಅರ್ಜಿ ಸಲ್ಲಿಸಬಹುದು. ಕೊನೆಯ ದಿನಾಂಕ ಬಂದುಬಿಟ್ಟು ಎಸ್.ಡಿ.ಎ ಎಫ್.ಡಿ.ಎದು ಕೊನೆಯ ದಿನಾಂಕ 3ನೇ ತಾರೀಕು ಜೂನು, ಆಯಿತಾ. ಸೊ ವಿದ್ಯಾರ್ಥಿಗಳೇ ಇಲ್ಲಿ ಏನಪ್ಪ ಅಂದರೆ ಎಕ್ಸಾಮಿನೇಷನ್ ಡೇಟ್ ಇನ್ನೂ ಕೂಡ ಕೊಟ್ಟಿಲ್ಲ, ಆದಷ್ಟು ಬೇಗನೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ನೀವೇನಾದರೂ 2A 2B 3A 3B ಆಗಿದ್ದರೆ 750 ರೂಪಾಯಿ ಟೋಟಲ್ ಫೀಸ್ ಇರುತ್ತೆ. ಅದೇ ರೀತಿಯಾಗಿ SC ST ಆಗಿದ್ದರೆ ನಿಮಗೆ 500 ರೂಪಾಯಿ ಆಗಿರುತ್ತೆ ಆ್ಯಸ್ ವೆಲ್ ಆಸ್ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ. ಮತ್ತು ವಿಶೇಷ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಡಿಸಬಿಲಿಟಿ ಇರುತ್ತೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ತೀರಾ ಅಂಥವ್ರಿಗೆ 750 ರೂಪಾಯಿ ಇರುತ್ತೆ. ಓಕೆ, ಸೊ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಇಲ್ಲಿ ನಿಮಗೆ ಸಬ್ಜೆಕ್ಟ್ ವೈಸ್ ಓಕೆ ಯಾವ ರೀತಿ ಎಕ್ಸಾಮಿನೇಷನ್ ಇರುತ್ತೆ, ಸಿಲೆಬಸ್ ಏನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ತಕ್ಕಂಥ ಅಭ್ಯಾಸ ಮಾಡ್ಕೊಳ್ಳಿ. ಓಕೆ, ಒಂದು ಶ್ರದ್ಧೆಯಿಂದ ಓದ್ಕೊಂಡು ಅತ್ಯುತ್ತಮವಾದ ಒಂದು ಜಾಬನ್ನು ಪಡೀರಿ ಅಂತ ಹೇಳ್ತಾ, ಸೊ ನಿಮಗೇನಾದರೂ ಇದಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ನನ್ನ ವಾಟ್ಸಪ್ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ. 7892575079 ಈ ನಂಬರ್ಗೆ ಹಾಯ್ ಅಂತ ಕಳಿಸಿ. ಅದೇ ರೀತಿಯಾಗಿ ಹೈಕೋರ್ಟ್ ಬೆಂಗಳೂರ್ದು ಇವತ್ತೇ ಲಾಸ್ಟ್ ಡೇಟ್ ಇದೆ, ಪ್ಯೂನ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು. ಇವತ್ತೇ ನೀವು ಅರ್ಜಿ ಸಲ್ಲಿಸಬೇಕು. ಮೈಸೂರದಾದರೆ 31ನೇ ತಾರೀಕು ಮೇವರೆಗೆ ಕೂಡ ಇದೆ. ಓಕೆ, ಮತ್ತು ವಿದ್ಯಾರ್ಥಿಗಳು ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂದರೆ SBI ಮುಖಾಂತರ ಓಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖಾಂತರ ನೀವೇನಾದರೂ ITI ಮಾಡಿದರೆ ಮತ್ತು ಅದೇ ರೀತಿಯಾಗಿ ನೀವೇನೋ ಡಿಗ್ರಿ ಹೊಂದಿದ್ರೆ ಅಪ್ರೆಂಟಿಸ್ ಹುದ್ದೆ ಕರೀತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖಾಂತರ. ಓಕೆ, ಸೊ ಇದಕ್ಕೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ನಮಗೆ ವಾಟ್ಸಪ್ಗೆ ಕಳಿಸಿ. ನೀವೇ ನಿಮ್ಮ ಒಂದು ಡಿಸ್ಟ್ರಿಕ್ಟನ್ನು ಚೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಬೆಂಗಳೂರು, ತುಮಕೂರು, ಚಾಮರಾಜನಗರ. ಸೊ ನಿಮ್ಗೆ ಯಾವ ಡಿಸ್ಟ್ರಿಕ್ಟ್ ಬೇಕಲ್ಲ ಆ ಡಿಸ್ಟ್ರಿಕ್ಗೆ ನೀವು ಅಪ್ರೆಂಟಿಸ್ ಹುದ್ದೆಯಾಗಿ ನೀವು ಹೋಗಬಹುದು. ಓಕೆ, ಸೊ ವಿದ್ಯಾರ್ಥಿಗಳೇ ಏನೇ ಆಗಲಿ ನಿಮ್ಗೆ ಏನೇ ಸಂದೇಹಗಳಿದ್ದರೆ ಏನೇ ನಿಸ್ಸಂಕೋಚದಿಂದ ನಮ್ಮ ವಾಟ್ಸಪ್ ಸಂಖ್ಯೆಗೆ ಹಾಯ್ ಅಂತ ಕಳಿಸಿ. ಮತ್ತೊಮ್ಮೆ ಲಾಸ್ಟಾಗಿ ಹೇಳ್ತಾ ಇದ್ದೆ ನೋಡಿ, ನಮ್ಮ ವಾಟ್ಸಪ್ ನಂಬರ್ ಬಂದುಬಿಟ್ಟು 7892575079. ಆದಷ್ಟು ಬೇಗನೆ ಮುಂದಿನ ನೋಡಿದಲ್ಲಿ ಭೇಟಿ ಆಗೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅದೇ ರೀತಿಯಾಗಿ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ, ಕಾಲೇಜ್ ಗ್ರೂಪ್ಸ್ಗೆ ತಪ್ಪದೆ ಈ ಒಂದು ಉಪಯುಕ್ತ ಮಾಹಿತಿಯನ್ನು ಶೇರ್ ಮಾಡಿ.